ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ ಅನಧಿಕೃತವಾಗಿ ಕಾರ್ಯನಿರ್ವಹಿಸುತ್ತಾ ಇರುವ ಆಸ್ಪತ್ರೆಗಳು ಹಾಗೂ ಕ್ಲಿನಿಕ್ಗಳ ವಿರುದ್ಧ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಜೈ ಭೀಮ ಯುವ ಜಾಗೃತ ಸೇನೆಯ ವತಿಯಿಂದ ರಾಮದುರ್ಗ ನಗರದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡಲಾಗಿದೆ. ತಾಲೂಕಿನಲ್ಲಿ ಕೆಪಿಎಂಇ ಕಾಯ್ದೆ ಅಡಿ ನೋಂದಣಿ ಮಾಡಿಕೊಂಡ ಬಳಿಕ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಆಸ್ಪತ್ರೆ ಹಾಗೂ ಕ್ಲಿನಿಕ್ಗಳನ್ನು ನಡೆಸುತ್ತಾ ಇರುವ ಕೆಲವು ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಾ ಇದೆ. ಇವುಗಳಲ್ಲಿ ನೂರಾರು ಜನ ಚಿಕಿತ್ಸೆ ಪಡೆಯುತ್ತಾ ಇದ್ದು ಭವಿಷ್ಯದಲ್ಲಿ ಆರೋಗ್ಯ ಸಮಸ್ಯೆಗಳು ಉಂಟಾದರೆ ಯಾರು ಜವಾಬ್ದಾರು ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ರು. ಈ ಬಗ್ಗೆ ಹಲವು ಬಾರಿ ತಾಲೂಕು ಆರೋಗ್ಯಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇದುವರೆಗೂ ಯಾವುದೇ ಪರಿಣಾಮಕಾರಿ ಕಾನೂನು ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ರಾಮದುರ್ಗ ಪಟ್ಟಣ ಸೇರಿ ತಾಲೂಕಿನಲ್ಲಿ ಆಹಾರ ಗುಣಮಟ್ಟ ಹಾಗೂ ಸುರಕ್ಷತೆ ವಿಷಯದಲ್ಲಿ ಗಂಭೀರ ಲೋಪಗಳು ಕಂಡುಬಂದಿದೆ. ಅವಧಿ ಮೀರಿ ಆಹಾರ ಪದಾರ್ಥಗಳ ಮಾರಾಟ, ಹುಳುಗಳಿಂದ ಕೂಡಿದ ಆಹಾರ ವಸ್ತುಗಳು, ಆರೋಗ್ಯಕ್ಕೆ ಹಾನಿಕಾರಕ ರಾಸಾಯನಿಕಗಳನ್ನು ಬಳಸಿ ಕೇಕ್ ಮತ್ತು ಇತರೆ ಆಹಾರ ಪದಾರ್ಥವನ್ನು ತಯಾರಿಸಿ ಮಾರಾಟ ಮಾಡುತ್ತಿರುವುದು ವಿಡಿಯೋ ಸಾಕ್ಷ್ಯ ಸಮೇತ ಪತ್ತೆಯಾಗಿದೆ. ಈ ಕುರಿತು ಜೈ ಭೀಮ ಯುವ ಜಾಗೃತ ಸೇನೆಯಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ದಾಳಿಗೂ ಕೂಡ ಮುಂದಾಗಲಾಗಿದೆ. ಆದರೆ ಸಾಕಷ್ಟು ಲೋಪಗಳು ಪತ್ತೆಯಾಗಿದ್ರೂ ಕೂಡ ಯಾವುದೇ ಮಳಿಗೆಗಳ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸದೆ ಕೇವಲ ಕಾಟಾಚಾರಕ್ಕಾಗಿ ದಾಳಿ ಮಾಡಲಾಗಿದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ರು. ಇದುವರೆಗೆ ಸಂಬಂಧಪಟ್ಟ ಇಲಾಖೆಯಿಂದ ಯಾವುದೇ ಸ್ಪಷ್ಟ ಬರಹು ಕೂಡ ಲಭ್ಯವಾಗಿಲ್ಲ ಅಂತ ಹೇಳಿದ್ರು. ಅನಧಿಕೃತ ಆಸ್ಪತ್ರೆಗಳು ಹಾಗೂ ಅಸ್ವಚ್ಛ ಆಹಾರ ಮಾರಾಟದಿಂದಾಗಿ ಸಾರ್ವಜನಿಕರ ಜೀವಕ್ಕೆ ಅಪಾಯ ಎದುರಾಗಿರುವ ಹಿನ್ನೆಲೆ ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ದಾಳಿ ಮಾಡಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮನವಿಯಲ್ಲಿ ಒತ್ತಾಯಿಸಿದ್ರು. ಇವತ್ತು ಏನು ನಕಲಿ ಕ್ಲಿನಿಕ್ ಬಗ್ಗೆ ಧರಣಿ ಮಾಡತ್ತೀವಿ. ತಾಲೂಕಾ PH ಅವರು ಬಂದಿಲ್ಲ, ಆಮೇಲೆ DH ಅವರು ಬಂದಿಲ್ಲ, ಯಾವುದೇ ಹಿರಿಯ ಅಧಿಕಾರಿಗಳು ಬಂದಿಲ್ಲ ಇನ್ನೂ ಮಠ. ಈಗ ನಾವು ಅಗೋರಾತ್ರಿ ಇದನ್ನ ಮಾಡ್ತಾ ಇದ್ವಿ, ಧರಣಿ ಮಾಡಿ ಇವಾಗ ಅಡಿಗೆ ಮಾಡಕ್ಕೂ ಗ್ಯಾಸು ತಂದೀವಿ, ಎಲ್ಲ ಊಟನೂ ಎಲ್ಲ ಇಲ್ಲೇ ಮಾಡ್ತೀವಿ. ಈಗ ನಾಳೆ ನಮ್ದು DHO ಬರೋ ಮಟನೂ ನಾವು ಧರಣಿ ಅಗೋರಾತ್ರಿ ಸತ್ಯಾಗ್ರಹ ಕಂಟಿನ್ಯೂ ಇರುತ್ತೆ ಅಂತ ಹೇಳ್ತೀನಿ. ಅಧಿಕಾರಿಗಳು ಗೊತ್ತೈತಿ, ಅಧಿಕಾರಿಗಳಿಗೂ ಸಂಪರ್ಕಿಸಿ ಅವ್ರಿಗೂ ಹೇಳಿದ್ವಿ, ಹಿಂಗ್ ಧರಣಿ ಐತಿ, ಹಿಂಗ್ ಹೋರಾಟ ಮಾಡತ್ತೀವಿ, ಮನವಿ ಕೊಡ್ಬೇಕಂತನೂ ಹೇಳಿದ್ವಿ. ಏನ್ ಕಾರಣ ಗೊತ್ತಾಗ್ತಾ ಇಲ್ಲ ನಮ್ಗೆ, ಯಾರ್ದು ಒತ್ತಡ ಐತೋ ಏನೈತೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವ್ರಿದ್ದಾರೇನೋ THO ಫೋನ್ ಹಚ್ಚಿ ಅಲ್ಲೇ ಅದೇನಿತ್ತು ನೋಡು ಕಂಪ್ಲೇಂಟ್ ತಗೊಂತಂದ್ರೆ ಮತ್ತೆ ಇನ್ನೂ ಮಟ್ಟ THOನು ಬರಾಕ್ತಿಲ್ಲ. ಈಗ ಆಲ್ರೆಡಿ ನಾವು THO ಮ್ಯಾಗ ಕಂಪ್ಲೇಂಟ್ ಐತಿ. ಈಗ ಅದನ್ನ ನಾವು ಹಿರಿಯ ಅಧಿಕಾರಿಗೆ ಕೊಡ್ಬೇಕು. ಅದು ಹಿರಿಯ ಅಧಿಕಾರಿಗೆ ಕೊಡುವಾಗ ಇವ್ರಿಗೆ ಕೊಡುವಂತ ಮಾತು ಬಂದಿದ್ದಾರೆ. ಅದಕ್ಕೆ ನಾಳೆ ಮಟ್ಟ ಏನಕ್ಕೆ ನೋಡ್ತೀವಿ. ಇವತ್ತಂತರೂ ಗ್ಯಾಸು ಬಾಂಡೆ ಎಲ್ಲ ತಂದಿದ್ವಿ, ಇಲ್ಲೇ ಊಟ ಮಾಡ್ತೀವಿ, ಇಲ್ಲೇ ಮಲ್ತೀವಿ. ಏನು ಒಂದು ನಕಲಿ ಕ್ಲಿನಿಕ್ಗಳ ಮೇಲೆ ಒಂದು ಅವರು ಮಾಡುವಂತ ವಿದೌಟ್ ಲೈಸೆನ್ಸ್ ಇರುತ್ತೆ, ಅವ್ರ ಮೇಲೆ ಏನು ಒಂದು ಕ್ರಮ ಜರುಗಿಸ್ರಿ ಅಂತೇಳಿ ನಾವು ತಾಲೂಕಾ ವೈದ್ಯಾಧಿಕಾರಿಗಳಿಗೆ ಸಾಕಷ್ಟು ಮನವಿಯನ್ನು ಸಲ್ಲಿಸಿದ್ವಿ. ಬೆಳಗ್ಗೆಯಿಂದ ನಾವು ಎಲ್ಲ ಜೈ ಭೀಮ ಯುವ ಜಾಗೃತ ಸೇನೆ ಆಗಿರ್ಬೋದು, ಜನಸಾಮಾನ್ಯ ಹಿತರಕ್ಷಣಾ ಸಮಿತಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ, ಶಿವರಾಮೇಗೌಡ ಬಣ ಎಲ್ಲ ಕಾರ್ಯಕರ್ತರು ಮುಖಂಡರು ಸೇರ್ಕೊಂಡು ನಾವೇನು ಬೆಳಗ್ಗೆಯಿಂದ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಅಧಿಕಾರಿಗಳು ನಮ್ಮ ಧರಣಿಗೆ ಸ್ಪಂದಿಸದೇ ಇಲ್ಲ. ಆದ್ರಿಂದ ನಾವು ಇದೇ ಸ್ಥಳದಲ್ಲೇನೆ ಒಂದು ಅಡಿಗೆಯನ್ನ ಮಾಡಿಕೊಂಡು ಊಟ ಮಾಡುವ ಮುಖಾಂತರ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದೀವಿ. ಈ ಧರಣಿ ಎಲ್ಲಿವರೆಗೂ ಅಂತಂದ್ರೆ ನಾಳೆ ಆದ್ರೂ ಜಿಲ್ಲಾ ಮುಖ್ಯ ವೈದ್ಯಾಧಿಕಾರಿಗಳು ಬಂದು ನಮ್ಮ ಮನವಿಗೆ ಸ್ಪಂದಿಸಿ ಏನು ನಕಲಿ ಕ್ಲಿನಿಕ್ಗಳ ಹಾವಳಿ ಏನಿದೆ ಅದನ್ನ ತಡೆದು, ಆಮೇಲೆ ಎಲ್ಲ ಒಂದು ತಾಲೂಕಾ ಆಸ್ಪತ್ರೆ ಆಗಿರ್ಬೋದು, ಪ್ರೈಮರಿ ಹೆಲ್ತ್ ಸೆಂಟರ್ ಅಂದ್ರೆ PHCಗಳಲ್ಲಿ ಒಂದು ಹೆಚ್ಚಿನ ಸಿಬ್ಬಂದಿಗಳನ್ನ ನೇಮಿಸಿ ನಮ್ಮ ರಾಮದುರ್ಗ ಪಟ್ಟಣ ಸೇರಿದಂತೆ ಇಡೀ ತಾಲೂಕಿನಾದಂತ ಉತ್ತಮ ವೈದ್ಯಕೀಯ ಸೇವೆ ನೀಡುವಂತ ಭರವಸೆ ನೀಡಿದಾಗ ಮಾತ್ರ ನಾವು ನಮ್ಮ ಸತ್ಯಾಗ್ರಹವನ್ನ ಕೈ ಬಿಡ್ತಾ ಇದ್ವಿ. ಈ ವೇಳೆ ಮುನವಳ್ಳಿ, ವೀರೇಶ್ ಬಳಿಗೇರ, ವಿನಯ್ ಚಂದ್ರಗಿ, ಪರ್ವೇಜ್ ಫರಿಬಂದ ಸೇರಿ ಹಲವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ವೀರೇಶ್ ಬೆಡಚಿನ ಮರಡಿಮಠ, ಟಿವಿ 20 ಕನ್ನಡ, ರಾಮದುರ್ಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.